ನಮಸ್ಕಾರ ಸ್ನೇಹಿತರೆ, ಟಾಟಾ ಮೋಟಾರ್ಸ್ ಮತ್ತು ಟಿವಿ9 ನೆಟ್ವರ್ಕ್ನ ಮಾಸ್ಟರ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭವಿಷ್ಯದಲ್ಲಿ ಟ್ರಕ್ಕಿಂಗ್ ಸುರಕ್ಷಿತ ಚಾಲನೆ ಅಂದರೆ ಟ್ರಕ್ಕಿಂಗ್ ಇನ್ ಟು ದ ಫ್ಯೂಚರ್ ಸೇಫ್ ಆಲ್ವೇಸ್. ಈ ವಿಷಯದ ಮೇಲೆ ನಾವು ಕೆಲವು ವಿಶೇಷ ವಿಷಯಗಳ ಬಗ್ಗೆ ಮಾತನಾಡೋಣ. ಈ ನಮ್ಮ ಮಾಸ್ಟರ್ ಕ್ಲಾಸ್ನಲ್ಲಿ ಮೊದಲನೇದಾಗಿ ಉತ್ತಮ ಟ್ರಕ್ ಡ್ರೈವರ್ನ ಜವಾಬ್ದಾರಿಗಳು ಏನು ಅನ್ನೋದರ ಬಗ್ಗೆ ಮಾತನಾಡೋಣ. ಯಾವುದೇ ಪ್ರವಾಸ ಆರಂಭ ಮಾಡುವ ಮೊದಲು ಟ್ರಕ್ ಡ್ರೈವರ್ ಯಾವ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು, ಏನೇನೋ ತಯಾರಿ ನಡೆಸಬೇಕು ಅದರ ಬಗ್ಗೆ ಮೊದಲು ತಿಳಿಯೋಣ. ಯಾವುದೇ ಪ್ರವಾಸ ಪ್ರಾರಂಭ ಮಾಡುವ ಮೊದಲು ನಿಮ್ಮ ಟ್ರಕ್ ಅನ್ನು ನೀವು ಸಂಪೂರ್ಣವಾಗಿ ಪರಿಶೀಲಿಸಬೇಕು. ಬ್ರೇಕ್ಗಳು, ಲೈಟ್ಗಳು ಮತ್ತು ಇಂಜಿನ್ನ ತೈಲ ಮಟ್ಟವನ್ನು ಚೆಕ್ ಮಾಡಬೇಕು. ಪ್ರವಾಸದ ಮೊದಲು ಟ್ರಕ್ನ ಟೈರ್ಗಳಲ್ಲಿ ಗಾಳಿ ಅಗತ್ಯದಷ್ಟು ಇದೆಯಾ ಅದನ್ನು ಪರೀಕ್ಷಿಸಬೇಕು. ಜೊತೆಗೆ ಅಗತ್ಯ ಉಪಕರಣಗಳನ್ನು ನಿಮ್ಮೊಂದಿಗೆ ಇರಿಸ್ಕೊಳ್ಳೋಕೆ ಮರಿಬೇಡಿ. ಪ್ರವಾಸದ ಮೊದಲು ಸರಿಯಾಗಿ ನಿದ್ರೆ ಮಾಡಿ ಮತ್ತು ನಿಮ್ಮ ಆರೋಗ್ಯ ಸರಿಯಾಗಿದೆಯಾ ಪರಿಶೀಲಿಸಿಕೊಳ್ಳಿ. ಪ್ರಯಾಣ ಪ್ರಾರಂಭ ಆಗುವ ಮೊದಲು ನೀವು ಪ್ರಯಾಣಿಸುವಂಥ ಮಾರ್ಗದ ಬಗ್ಗೆ ಸರಿಯಾಗಿ ಪ್ಲಾನ್ ಮಾಡಿಕೊಳ್ಳಿ. ಇದರ ಹೊರತಾಗಿ ಅಗತ್ಯ ಇರುವಂಥ ಎಲ್ಲ ದಾಖಲೆಗಳನ್ನು ನಿಮ್ಮೊಂದಿಗೆ ಮುಂಚಿತವಾಗಿ ಇಟ್ಕೊಂಡಿರಿ. ಇವುಗಳಲ್ಲಿ ಪರವಾನಗಿ, ವಾಹನ ನೋಂದಣಿ, ವಿಮೆಯ ಪುರಾವೆ, PUC ಮತ್ತು ಇತರ ಎಲ್ಲ ಅಗತ್ಯ ಪರವಾನಗಿಗಳನ್ನು ನಿಮ್ಮ ಜೊತೆ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಈ ಕಾನೂನು ದಾಖಲೆಗಳಲ್ಲದೆ ಸರಕು ಪಟ್ಟಿ, EV ಬಿಲ್ಗಳು, ತೂಕದ ರಸೀದಿ, ವಿತರಣಾ ರಸೀದಿಗಳಂತಹ ಲೋಡ್ ಮಾಡಿದ ಸರಕುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಕಾನೂನು ದಾಖಲೆಗಳನ್ನು ಸಹ ನಿಮ್ಮ ಜೊತೆ ಇಟ್ಕೊಳ್ಬೇಕು. ಇನ್ನು ಈ ನಮ್ಮ ಮಾಸ್ಟರ್ ಕ್ಲಾಸ್ನಲ್ಲಿ ಈಗ ಪ್ರವಾಸದ ಸಮಯದಲ್ಲಿ ಉತ್ತಮ ಟ್ರಕ್ ಡ್ರೈವರ್ನ ಜವಾಬ್ದಾರಿಗಳೇನು ಆ ಬಗ್ಗೆ ತಿಳಿಯೋಣ. ಟ್ರಕ್ನ ಚಾಲನೆ ವೇಳೆ ರಸ್ತೆ ಅಪಘಾತಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಚಾಲಕರು ವೇಗದ ಮಿತಿಯನ್ನು ಪಾಲಿಸಲೇಬೇಕು. ಟ್ರಾಫಿಕ್ ಸಿಗ್ನಲ್ಗಳು ಮತ್ತು ರಸ್ತೆ ಚಿಹ್ನೆಗಳನ್ನು ಗಮನಿಸ್ತಾ ಇರಬೇಕು. ಇದರಿಂದ ಯಾವುದೇ ಕಾನೂನು ನಿಯಮ ಉಲ್ಲಂಘಿಸಿದಂಥ ಪೆನಾಲ್ಟಿಗಳಿಂದ ಬಚಾವಾಗಬಹುದು. ಜೊತೆಗೆ ಟ್ರಕ್ಗಳಿಗೆ ಪ್ರವೇಶ ಇಲ್ಲದಿರುವಂಥ ರಸ್ತೆಗಳ ಮೇಲೆ ಪ್ರಯಾಣ ಮಾಡಲೇಬೇಡಿ. ಈ ನಿಯಮಗಳನ್ನು ಪಾಲಿಸೋದ್ರಿಂದ ಸುರಕ್ಷಿತ ಚಾಲನೆ ಮತ್ತು ಟ್ರಕ್ನ ಸೇಫ್ಟಿಯನ್ನು ಕೂಡ ಕಾಪಾಡಿಕೊಳ್ಬೋದು. ಕಂಪನಿಯ ಪ್ರೋಟೋಕಾಲ್ ಪ್ರಕಾರ ನಿರ್ದಿಷ್ಟ ಮಾರ್ಗ ಅಥವಾ ವೇಳಾಪಟ್ಟಿಯನ್ನು ಅನುಸರಿಸಿ. ಜೊತೆಗೆ ನಿಮ್ಮ ವಾಹನದಲ್ಲಿ ಸರಕು ಸಾಮಗ್ರಿಗಳನ್ನು ಸಾಗಿಸ್ತಾ ಇರೋರೊಂದಿಗೆ ನಿರಂತರ ಸಂಪರ್ಕದಲ್ಲಿರಿ. ವಾಹನದಲ್ಲಿರುವ ಸರಕುಗಳ ಸುರಕ್ಷತೆಯತ್ತ ನಿರಂತರವಾಗಿ ಗಮನ ಹರಿಸ್ತಾರೆ. ಒಂದು ಅಂದಾಜಿನ ಪ್ರಕಾರ ಪ್ರತಿ 3 ಗಂಟೆಗಳ ಚಾಲನೆಯ ನಂತರ 15 ನಿಮಿಷಗಳ ವಿರಾಮವನ್ನು ತೆಗೆದುಕೊಳ್ಳೋದು ಉತ್ತಮ. ಪ್ರವಾಸದ ಸಮಯದಲ್ಲಿ ನಿಮಗೇನಾದರೂ ದಣಿವಾದರೆ ಒಂದು ಸುರಕ್ಷಿತ ಸ್ಥಳದಲ್ಲಿ 10 ರಿಂದ 45 ನಿಮಿಷಗಳ ಕಾಲ ವಾಹನ ನಿಲ್ಲಿಸಿ ಕೆಲ ಹೊತ್ತು ನಿದ್ದೆ ಮಾಡಿ ವಿಶ್ರಮಿಸಿ. ನಂತರ ಅಲ್ಪೋಪಹಾರ ಸೇವಿಸಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ನಾವು ಚಾಲನೆ ಮಾಡುವಾಗ ಕೆಲ ವಿಶೇಷ ಕಾಳಜಿ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಅದರಲ್ಲೂ ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಫೋನನ್ನು ಬಳಸಲೇಬಾರದು. ಹೆದ್ದಾರಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಟ್ರಕ್ಕನ್ನು ರಸ್ತೆ ಮಧ್ಯೆ ನಿಲ್ಲಿಸಬೇಡಿ. ಯಾವಾಗಲೂ ಗೊತ್ತುಪಡಿಸಿದ ಲೇನ್ನಲ್ಲೇ ಟ್ರಕ್ಕನ್ನು ನಿಲ್ಲಿಸಿ. ಕೆಲ ಕಾರಣಗಳಿಂದ ನಿಮ್ಮ ಟ್ರಕ್ ಕೆಟ್ಟು ರಸ್ತೆ ಮಧ್ಯೆ ನಿಂತರೆ ಟ್ರಕ್ ಸುತ್ತಲೂ ಕೂಡ ಸುರಕ್ಷತಾ ಪ್ರತಿಫಲಕ ಚಿಹ್ನೆಗಳನ್ನು ಇರಿಸಿ. ಟ್ರಿಪ್ ಮುಗಿದ ನಂತರ ಒಬ್ಬ ಉತ್ತಮ ಟ್ರಕ್ ಡ್ರೈವರ್ ನಿರ್ವಹಿಸಬೇಕಾದಂಥ ಜವಾಬ್ದಾರಿಗಳೇನು ಅದನ್ನು ತಿಳ್ಕೊಳ್ಳೋಣ. ಪ್ರಯಾಣ ಮುಗಿದ ನಂತರ ಟ್ರಕ್ ಡ್ರೈವರ್ ಸರಿಯಾದ ಮತ್ತು ಸುರಕ್ಷಿತ ಪಾರ್ಕಿಂಗ್ ಅನ್ನು ಪರಿಶೀಲಿಸಬೇಕು. ಟ್ರಕ್ಗಳನ್ನು ಪಾರ್ಕಿಂಗ್ ಮಾಡುವಾಗ ಟ್ರಕ್ನ ಮುಂಭಾಗ ಮತ್ತು ಹಿಂಭಾಗದ ಟೈರ್ಗಳಲ್ಲಿ ಸ್ಟಾಪರ್ಗಳನ್ನು ಹಾಕಿ. ಇಳಿಜಾರುಗಳಲ್ಲಿ ಪಾರ್ಕಿಂಗ್ ಮಾಡಬೇಡಿ. ಟ್ರಕ್ ಪಾರ್ಕಿಂಗ್ ನಂತರ ಎಲ್ಲ ಕಿಟಕಿಗಳನ್ನು ಮುಚ್ಚಿ ಮತ್ತು ವಿದ್ಯುತ್ ಚಾಲಿತ ಸಿಸ್ಟಮ್ಗಳನ್ನು ಬಂದ್ ಮಾಡಿ. ನಂತರ ಕ್ಯಾಬಿನನ್ನು ಲಾಕ್ ಮಾಡಿ ಕೀಗಳನ್ನು ನಿಮ್ಮ ಜೊತೆನೇ ಇರಿಸ್ಕೊಳ್ಳೋಕೆ ಮರೆಯುತ್ತೀರಿ. ಸ್ನೇಹಿತರೆ, ಈ ಎಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ಹಾಗೂ ನಿಯಮಿತವಾಗಿ ನೀವು ಪಾಲಿಸಿದರೆ ನಿಮ್ಮ ಟ್ರಕ್ ಸುರಕ್ಷಿತವಾಗಿರುತ್ತೆ ಮತ್ತು ಟ್ರಕ್ನಲ್ಲಿನ ಸರಕುಗಳನ್ನು ಯಾವುದೇ ಹಾನಿ ಇಲ್ಲದೆ ಸುರಕ್ಷಿತವಾಗಿ ಸಮಯಕ್ಕೆ ಸರಿಯಾಗಿ ನಿಗದಿತ ಸ್ಥಳಕ್ಕೆ ತಲುಪಿಸೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಈಗ ಟ್ರಕ್ಗಳಲ್ಲಿ ಒದಗಿಸಲಾದ ಸುರಕ್ಷತಾ ವೈಶಿಷ್ಟ್ಯಗಳ ಸರಿಯಾದ ಬಳಕೆಯ ಬಗ್ಗೆ ಮಾತನಾಡೋಣ. ಕಂಪನಿಗಳಿಂದ ನಿಮ್ಮ ಟ್ರಕ್ಗಳಲ್ಲಿ ಹಲವು ರೀತಿಯ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಒದಗಿಸಲಾಗಿದೆ. ಇವುಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ಅಪಘಾತಗಳು, ಪ್ರಾಣಹಾನಿ, ಟ್ರಕ್ ಮತ್ತು ಟ್ರಕ್ಗಳಲ್ಲಿನ ಸಾಮಾನುಗಳಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಬಹುದು. ಇದಲ್ಲದೆ ಟ್ರಕ್ ಚಾಲಕನ ಪ್ರಾಣ ಕೂಡ ರಕ್ಷಿಸಬಹುದು. ಹೀಗಾಗಿ ಟ್ರಕ್ನಲ್ಲಿರುವ ಇಂಥ ರಕ್ಷಣಾಕಾರಿ ವೈಶಿಷ್ಟ್ಯಗಳ ಬಗ್ಗೆ ಈಗ ಮಾತನಾಡೋಣ. ಇಂಜಿನ್ ಬ್ರೇಕ್ಗಳು. ಇಳಿಜಾರುಗಳಲ್ಲಿ ಸಂಭವಿಸುವಂಥ ಅಪಘಾತಗಳನ್ನು ತಡೆಯೋದಕ್ಕೆ ಇಂಜಿನ್ ಬ್ರೇಕ್ಗಳನ್ನು ಬಳಸಲಾಗುತ್ತೆ. ಇದನ್ನು ಬಳಸೋದಕ್ಕೆ ಟ್ರಕ್ನಲ್ಲಿರುವಂಥ ಇಂಜಿನ್ ಬ್ರೇಕ್ ಬಟನ್ ಒತ್ತಬೇಕು ಮತ್ತು ವೇಗವರ್ಧಕ ಅಂದರೆ ಆಕ್ಸಿಲೇಟರ್ ಮೇಲಿನ ಪಾದವನ್ನು ತೆಗಿಬೇಕಾಗುತ್ತೆ. ಹಿಲ್ ಸ್ಟಾರ್ಟ್ ಅಸಿಸ್ಟ್. ಎತ್ತರದ ಪ್ರದೇಶಗಳ ಹತ್ತುವಿಕೆ ರಸ್ತೆಗಳಲ್ಲಿ ಮರು ಪ್ರಾರಂಭ ಮಾಡಬೇಕಾದ್ರೆ ಟ್ರಕ್ ಹಿಂದಿರುಗೋದನ್ನು ತಡೆಯೋದಕ್ಕೆ HSI ಸ್ವಿಚ್ ಅನ್ನು ಬಳಸಬೇಕು. ಫ್ಲೀಟ್ ಎಡ್ಜ್ ಟೆಲಿಮ್ಯಾಟಿಕ್ಸ್. ಇದು ಟ್ರಕ್ ಚಾಲಕನ ಪ್ರತಿಯೊಂದು ಚಾಲನಾ ನಡವಳಿಕೆಯನ್ನು ಅಂದರೆ ಬೇಜವಾಬ್ದಾರಿತ ಡ್ರೈವಿಂಗ್, ರ್ಯಾಶ್ ಸ್ಪೀಡಿಂಗ್ ಹಾಗೆ ಯದ್ವಾ ತದ್ವಾ ಬ್ರೇಕ್ ಹಾಕೋದು ಸೇರಿದ ಹಾಗೆ ಹಲವಾರು ನಡವಳಿಕೆಗಳನ್ನು ರಿಯಲ್ ಟೈಮ್ ಅಂದರೆ ನೈಜ ಸಮಯದಲ್ಲಿ ಸೆರೆ ಹಿಡಿಯುತ್ತೆ ಮತ್ತು ಇಂತಹ ವರದಿಗಳನ್ನು ಇದರ ರಿಪೋರ್ಟನ್ನು ಕೊಡುತ್ತೆ. ಇಂಥ ತಪ್ಪುಗಳನ್ನು ಗುರುತಿಸಿಕೊಂಡು ಅವುಗಳು ಮರುಕಳಿಸದಂತೆ
ಚಾಲಕರು ತಿದ್ದಿಕೊಳ್ಳಬೇಕಾಗುತ್ತೆ. ಅಡ್ವಾನ್ಸ್ ಡ್ರೈವಿಂಗ್ ಅಸಿಸ್ಟೆಂಟ್ ಸಿಸ್ಟಮ್ ಇದನ್ನು ಕೂಡ ಈಗ ಟ್ರಕ್ಗಳಲ್ಲಿ ಅಳವಡಿಸಲಾಗ್ತಾ ಇದೆ. ಇದು ವಿವಿಧ ಸಂದರ್ಭಗಳಲ್ಲಿ ಚಾಲಕರನ್ನ ಎಚ್ಚರಿಸುವ ಮೂಲಕ ಅಪಘಾತಗಳ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ಟ್ರಕ್ನಲ್ಲಿರುವ ಕೆಲ ತಂತ್ರಜ್ಞಾನಗಳು ಹೀಗಿವೆ. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಅಂದ್ರೆ ಚಾಲಕ ಚಿಕ್ಕ ನಿದ್ರೆಗೆ ಜಾರಿದ್ರೆ ಅಥವಾ ವಿಚಲಿತನಾದ್ರೆ ತಕ್ಷಣ ಎಚ್ಚರಿಕೆ ನೀಡುವಂತ ವ್ಯವಸ್ಥೆ. ಲೇನ್ ಡಿಪಾರ್ಚರ್ ವಾರ್ನಿಂಗ್ ಸಿಸ್ಟಮ್ ಅಂದ್ರೆ ನಿರ್ಗಮನ ವ್ಯವಸ್ಥೆ. ಈ ಎಚ್ಚರಿಕೆ ವ್ಯವಸ್ಥೆಯು ಟ್ರಕ್ ತನ್ನ ಲೇನ್ನಿಂದ ವಿಮುಖವಾದಾಗ ಮತ್ತು ಅದರ ಲೇನನ್ನು ತೊರೆದಾಗ ಚಾಲಕನನ್ನ ಎಚ್ಚರಿಸುತ್ತೆ. ಇದರಿಂದ ನೀವು ಮತ್ತು ನಿಮ್ಮ ಟ್ರಕ್ ಯಾವಾಗಲೂ ಕೂಡ ಸುರಕ್ಷಿತವಾಗಿರುತ್ತದೆ. ಕೊಲಿಷನ್ ಮಿಟಿಗೇಷನ್ ಸಿಸ್ಟಮ್ ಅಂದ್ರೆ ಘರ್ಷಣೆ ತಗ್ಗಿಸುವಿಕೆ ವ್ಯವಸ್ಥೆ. ಈ ವ್ಯವಸ್ಥೆ ಟ್ರಕ್ನ ಮುಂಭಾಗದಿಂದ ಆಗುವಂಥ ಅಪಘಾತ ಅಥವಾ ಘರ್ಷಣೆಯ ಸಾಧ್ಯತೆಯ ಸಂದರ್ಭದಲ್ಲಿ ಚಾಲಕನಿಗೆ ಎಚ್ಚರಿಕೆ ನೀಡುತ್ತದೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂದರೆ ಇದರ ಮೂಲಕ ಟ್ರಕ್ನ ಟೈರ್ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬಹುದು. ನಿಮ್ಮ ಟ್ರಕ್ ಟೈರ್ ಮಾನಿಟರಿಂಗ್ ಸಿಸ್ಟಮ್ ಹೊಂದಿದ್ರೆ ಟೈರ್ನಲ್ಲಿನ ಪ್ರೆಷರ್ ಕಮ್ಮಿ ಅಥವಾ ಒತ್ತಡದ ವೇಳೆ ಎಚ್ಚರಿಕೆಯ ಸಂದೇಶ ಬರುತ್ತೆ. ಇಂಥ ಸಂದರ್ಭದಲ್ಲಿ ಚಾಲಕರು ಕೂಡಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇದರ ಹೊರತಾಗಿ ಟಾಟಾ ಮೋಟಾರ್ಸ್ ಟ್ರಕ್ಗಳಲ್ಲಿ ಟ್ರಕ್ ಮತ್ತು ಚಾಲಕರ ಸುರಕ್ಷತೆ ಕುರಿತಾಗಿ ಅನೇಕ ಹೊಸ ವೈಶಿಷ್ಟ್ಯಗಳನ್ನು ಪರಿಚಯ ಮಾಡ್ತಾ ಇದೆ. ಉದಾಹರಣೆಗೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್, ಆಟೋಮ್ಯಾಟಿಕ್ ಟ್ರಾಕ್ಷನ್ ಕಂಟ್ರೋಲ್ ಅಂತ ವ್ಯವಸ್ಥೆಗಳು ಬರ್ತಾ ಇದ್ದು ಇವು ಕಠಿಣ ಸಂದರ್ಭಗಳಲ್ಲಿ ಟ್ರಕ್ ಸ್ಕಿಡ್ ಆಗೋದನ್ನು ತಪ್ಪಿಸೋದಕ್ಕೆ ನೆರವಾಗುತ್ತೆ. ಇದರ ಜೊತೆಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಸಿಸ್ಟಮ್ ಕೂಡ ಇದ್ದು ಇದು ಟರ್ನ್ಗಳಲ್ಲಿ ಟ್ರಕ್ ಪಲ್ಟಿ ಆಗೋದನ್ನು ತಡೆಯುತ್ತೆ. ಸ್ನೇಹಿತರೆ, ನೀವು ಈ ಸುರಕ್ಷತೆಗೆ ಸಂಬಂಧಪಟ್ಟ ತಂತ್ರಜ್ಞಾನಗಳನ್ನು ಎಷ್ಟು ಹೆಚ್ಚಾಗಿ ಬಳಸ್ತೀರೋ ಅಷ್ಟು ಸುರಕ್ಷಿತವಾಗಿರ್ತೀರಿ. ಈ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಗಳನ್ನು ಸರಿಯಾಗಿ ಬಳಸಿದ್ರೆ ನಿಮ್ಮ ಪ್ರಯಾಣ ಸುರಕ್ಷಿತ ಮತ್ತು ಸೇಫ್ ಆಗಿರುತ್ತೆ. ಸ್ನೇಹಿತರೆ, ಸುರಕ್ಷತಾ ವೈಶಿಷ್ಟ್ಯಗಳ ಬಳಕೆಯು ನಿಮ್ಮ ಪ್ರಯಾಣವನ್ನು ಹೇಗೆ ಸುಲಭಗೊಳಿಸುತ್ತೆ ಮತ್ತು ಸುರಕ್ಷಿತವಾಗಿರಿಸುತ್ತೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಆದರೆ ಈಗ ನಾವು ಮಾತನಾಡೋಕೆ ಹೊರಟಿರುವ ವಿಷಯ ನಿಮ್ಮಂಥ ಟ್ರಕ್ ಡ್ರೈವರ್ಗಳಿಗೆ ಪ್ರಯೋಜನಕಾರಿಯಾಗಿದೆ. ಇಷ್ಟೇ ಅಲ್ಲ, ಇದು ಇಡೀ ಟ್ರಕ್ಕಿಂಗ್ ಸಮುದಾಯಕ್ಕೆ ಲಾಭದಾಯಕವಾಗಿರುತ್ತೆ. ಸುರಕ್ಷಿತವಾಗಿ ಚಾಲನೆ ಮಾಡುವಾಗ ಇಂಧನ ದಕ್ಷತೆಯನ್ನು ಹೇಗೆ ಹೆಚ್ಚಿಸಬಹುದು ಅನ್ನೋದನ್ನ ನಾವೀಗ ತಿಳಿಯೋಣ. ಟ್ರಕ್ನಲ್ಲಿ ಒದಗಿಸಲಾದಂಥ ಕ್ರೂಸ್ ಕಂಟ್ರೋಲ್ ನಾಬ್ನೊಂದಿಗೆ ವೇಗವನ್ನು ಹೊಂದಿಸಿ. ಇಲ್ಲಿ ಪ್ಲಸ್ ಮತ್ತು ಮೈನಸ್ ನಾಬ್ ಮೂಲಕ ಟ್ರಕ್ನ ವೇಗವನ್ನು ಹೆಚ್ಚಿಸಿ ಅಥವಾ ಕಡಿಮೆ ಮಾಡಿ. ಇದರಿಂದ ನಿಮಗೆ ಕಡಿಮೆ ಆಯಾಸ ಮತ್ತು ಟ್ರಕ್ನ ಮೈಲೇಜ್ ಕೂಡ ಉತ್ತಮವಾಗುತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ನೀಡಲಾದಂಥ ಸೂಚನೆಯ ಪ್ರಕಾರ ಗೇರನ್ನು ಬದಲಾಯಿಸುವ ಮೂಲಕ ಸರಿಯಾದ ಗೇರ್ನಲ್ಲಿ ಟ್ರಕ್ಕನ್ನು ಚಾಲನೆ ಮಾಡಿ. ಇದು ಇಂಧನವನ್ನು ಉಳಿಸೋದಲ್ಲದೆ ಕ್ಲಚ್ನ ಜೀವಿತಾವಧಿಯನ್ನು ಹೆಚ್ಚಿಸುತ್ತೆ. ನಿಮ್ಮ ಟ್ರಕ್ ಮಲ್ಟಿಮೋಡ್ FE ಸ್ವಿಚ್ ಹೊಂದಿದ್ರೆ ಲೋಡ್, ವೇಗ ಮತ್ತು ಆರೋಹಣವನ್ನು ಅದರ ಸೂಚನೆಯಂತೆ ಸರಿಯಾಗಿ ಬಳಕೆ ಮಾಡಿದ್ರೆ ನಿಮ್ಮ ಇಂಧನ ಉಳಿತಾಯವಾಗುತ್ತೆ. ಒಂದು ವೇಳೆ ನಿಮ್ಮ ಟ್ರಕ್ನಲ್ಲಿ ಮೋಡ್ ಶಿಫ್ಟ್ ಸಲಹೆಯ ಸಿಸ್ಟಮ್ ಇದ್ದರೆ ಅದರ ಅನುಸಾರವೇ ಟ್ರಕ್ಕನ್ನು ಚಲಾಯಿಸಿ. ಹೆದ್ದಾರಿಯಲ್ಲಿ ಚಾಲನೆ ಮಾಡುವಾಗ ಸ್ವಯಂಚಾಲಿತ ಎಳೆತ ನಿಯಂತ್ರಣವನ್ನು ಆಫ್ ಮಾಡಿ. ಇದರ ಹೊರತಾಗಿ ಟಾಟಾ ಮೋಟಾರ್ಸ್ ಟ್ರಕ್ಗಳಲ್ಲಿ ಇನ್ನೂ ಹಲವಾರು ವೈಶಿಷ್ಟ್ಯಗಳಿವೆ. ಇವುಗಳನ್ನು ಸರಿಯಾಗಿ ಬಳಸಿದಾಗ ನಿಮ್ಮ ಟ್ರಕ್ನ ಮೈಲೇಜ್ ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. 5 ನಿಮಿಷಗಳಿಗಿಂತ ಹೆಚ್ಚು ಕಾಲ ಇಂಜಿನ್ ಐಡಲ್ ಮೋಡ್ನಲ್ಲಿದ್ದರೆ ಸ್ವಯಂಚಾಲಿತವಾಗಿ ಇಂಜಿನ್ ಆಫ್ ಆಗುತ್ತೆ. TPMS ಮೂಲಕ ಟೈರ್ ಗಾಳಿಯ ಒತ್ತಡದ ಮೇಲ್ವಿಚಾರಣೆ ಮತ್ತು ಎಂಜಿನ್ ಬ್ರೇಕ್ ಬಳಕೆಯಲ್ಲಿ ಕಡಿಮೆ ಇಂಧನ ಬಳಕೆಯಂತಹ ಫೀಚರ್ಗಳನ್ನು ನೀವು ಈ ಟ್ರಕ್ಗಳಲ್ಲಿ ಪಡೆಯುತ್ತೀರಿ. ಈ ಇಂಧನ ದಕ್ಷತೆಯ ಫೀಚರ್ಗಳನ್ನು ಬಳಸೋದರ ಹೊರತಾಗಿ ಕೆಲವು ಪ್ರಮುಖ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳುವುದು ಸಹ ಪ್ರಯೋಜನಕಾರಿಯಾಗಲಿದೆ. ನೀವು ಯಾವಾಗಲೂ ನಿಮ್ಮ ವಿಶ್ವಾಸಾರ್ಹ ಇಂಧನ ಪಂಪ್ಗಳಿಂದ ಇಂಧನವನ್ನು ತುಂಬಬೇಕು. ಇದರೊಟ್ಟಿಗೆ ಸಾಧ್ಯವಾದಷ್ಟು ನಿಮ್ಮ ಟ್ರಕ್ಗೆ ಬೆಳಗ್ಗೆ ಅಥವಾ ತಡರಾತ್ರಿಯಲ್ಲಿ ಇಂಧನವನ್ನು ತುಂಬಿಸಿ. ನಿಮ್ಮ ಟ್ರಕ್ನ ನಿರ್ವಹಣೆಯನ್ನು ನೀವು ನಿಯಮಿತವಾಗಿ ನೋಡ್ಕೊಳ್ಬೇಕು. ಇದರಿಂದ ಟ್ರಕ್ನ ಮೈಲೇಜ್ ಹೆಚ್ಚಾಗುತ್ತೆ. ಅನಗತ್ಯ ಅಡಚಣೆಗಳನ್ನು ತಪ್ಪಿಸೋದಕ್ಕೆ ನಿಮ್ಮ ಪ್ರಯಾಣವನ್ನು ಮುಂಚಿತವಾಗಿ ಪ್ಲಾನ್ ಮಾಡಿ. ನಿಮ್ಮ ಮಾರ್ಗವು ನಿಖರವಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಆಧುನಿಕ GPS ಅಥವಾ ಫ್ಲೀಟ್ ಎಡ್ ಸಿಸ್ಟಮನ್ನು ಬಳಸಿದ್ರೆ ಒಳ್ಳೆಯದು. ಸ್ನೇಹಿತರೆ, ನೋಡಿದ್ರಲ್ಲ, ಕೆಲ ಚಿಕ್ಕ ಪುಟ್ಟ ಸಂಗತಿಗಳ ಬಗ್ಗೆ ಕಾಳಜಿ ವಹಿಸುವ ಮೂಲಕ ನಮ್ಮ ಪ್ರಯಾಣವನ್ನು ಸುರಕ್ಷಿತವಾಗಿರಿಸಬಹುದು. ಜೊತೆಗೆ ಟ್ರಕ್ನ ಇಂಧನ ದಕ್ಷತೆಯನ್ನು ಕೂಡ ಹೇಗೆ ಸುಧಾರಿಸಬಹುದು ಅಂತ ನೀವು ತಿಳ್ಕೊಂಡ್ರಿ. ಸ್ನೇಹಿತರೆ, ನಾವು ಈಗ ನಮ್ಮ ಮಾಸ್ಟರ್ ಕ್ಲಾಸ್ನ ಈ ವಿಡಿಯೋದೊಂದಿಗೆ ಮುಂದುವರಿಯೋಣ ಮತ್ತು ಕೊನೆ ಮತ್ತು ಮಹತ್ವಪೂರ್ಣ ತುರ್ತು ಪ್ರತಿಕ್ರಿಯೆ ಅಂದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಬಗ್ಗೆ ತಿಳಿದುಕೊಳ್ಳೋಣ.
ಟ್ರಕ್ ಏನಾದರೂ ಬ್ರೇಕ್ ಡೌನ್ ಅಂದರೆ ಸ್ಥಗಿತಗೊಂಡ್ರೆ ಏನು ಮಾಡಬೇಕು? ಪ್ರಯಾಣದ ಸಮಯದಲ್ಲಿ ನಿಮ್ಮ ಟ್ರಕ್ ಏನಾದರೂ ಕೆಟ್ಟು ಹೋದರೆ ಮೊದಲು ನಿಮ್ಮ ಟ್ರಕ್ಕನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ. ಅಪಾಯದ ದೀಪಗಳನ್ನು ಆನ್ ಮಾಡಿ ಮತ್ತು ಟ್ರಕ್ನ ಹಿಂದೆ 50 ಮೀಟರ್ ದೂರದಲ್ಲಿ ಎಚ್ಚರಿಕೆಯ ತ್ರಿಕೋನವನ್ನು ಇರಿಸಿ. ಟಾಟಾ ಟ್ರಕ್ಗಳು ಸ್ಥಗಿತಗೊಂಡಲ್ಲಿ ನೀವು ಟಾಟಾ ಮೋಟಾರ್ಸ್ ಅಧಿಕೃತ ರಸ್ತೆ ಬದಿಯ ಸಹಾಯ ಸಂಖ್ಯೆ ಅಂದರೆ 180020979979ಗೆ ಕರೆ ಮಾಡಿ. ಈ ಮೂಲಕ ನೀವು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಟಾಟಾ ಮೋಟಾರ್ಸ್ನಿಂದ ನೇರವಾಗಿ ಸಹಾಯವನ್ನು ಪಡೆಯಬಹುದು. ಟ್ರಕ್ನಲ್ಲಿ ಚಿಕ್ಕ ಪುಟ್ಟ ದೋಷಗಳಿದ್ದರೆ ಅದನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸಿ. ಸಾಧ್ಯವಾದರೆ ನೀವೇ ಅದನ್ನು ಸರಿಪಡಿಸಿ. ಪ್ರಯಾಣ ಆರಂಭಿಸುವ ಮೊದಲು ಟ್ರಕ್ಕನ್ನು ಸಂಪೂರ್ಣವಾಗಿ ಒಮ್ಮೆ ಪರಿಶೀಲಿಸಿ ಎಲ್ಲ ಸರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಅಪಘಾತ ಸಂಭವಿಸಿದರೆ ಏನು ಮಾಡಬೇಕು? ನೀವು ರಸ್ತೆ ಅಪಘಾತದಲ್ಲಿದ್ದರೆ ನಿಮ್ಮ ಟ್ರಕ್ಕನ್ನು ತಕ್ಷಣವೇ ನಿಲ್ಲಿಸಿ. ಅಪಾಯದ ದೀಪಗಳನ್ನು ಆನ್ ಮಾಡಿ. ನಿಮ್ಮ ಉಪಸ್ಥಿತಿಯನ್ನು ಎಚ್ಚರಿಸಲು ಎಚ್ಚರಿಕೆಯ ತ್ರಿಕೋನವನ್ನು ಇರಿಸಿ. ಯಾರಾದರೂ ಗಾಯಗೊಂಡ್ರೆ ಕೂಡಲೇ ಪ್ರಥಮ ಚಿಕಿತ್ಸೆಯನ್ನು ಕೊಡಿ. ಯಾರಾದರೂ ಗಂಭೀರವಾಗಿ ಗಾಯಗೊಂಡ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ. ಅಪಘಾತ ಸಂಭವಿಸಿದಂಥ ಸಂದರ್ಭದಲ್ಲಿ ಗಾಯಗೊಂಡವರಿಗೆ ಕುಡಿಯಲು ಏನನ್ನು ಕೊಡಬೇಡಿ. ಗಾಯಾಳುಗಳನ್ನು ನಿರ್ವಹಿಸುವಾಗ ಜಾಗರೂಕರಾಗಿ. ತಪ್ಪಾದ ನಿರ್ವಹಣೆ ಹೆಚ್ಚು ಹಾನಿಯನ್ನು ಉಂಟು ಮಾಡಬಹುದು. ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಅದನ್ನು ನಿರ್ವಹಿಸುವಲ್ಲಿ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ತಜ್ಞರ ಸಹಾಯವನ್ನು ಪಡೆಯಿರಿ ಮತ್ತು ಅವರು ಬರುವವರೆಗೆ ಗಾಯಗೊಂಡವ್ರನ್ನ ಸುರಕ್ಷಿತ ಮತ್ತು ಬೆಚ್ಚಗಿರಿಸಿ. ನಿಮ್ಮ ಟ್ರಕ್ನೊಂದಿಗೆ ಅಪಘಾತಕ್ಕೆ ಒಳಗಾದ ಇತರ ಎಲ್ಲ ವಾಹನಗಳನ್ನು ಪರೀಕ್ಷಿಸಲು ಮರೆಯದಿರಿ. ಅಪಘಾತವು ನಿಮ್ಮ ತಪ್ಪಿನಿಂದ ಆಗಿರಲಿ ಅಥವಾ ಇಲ್ಲದೇ ಇರಲಿ, ಈ ಬಗ್ಗೆ ನೀವು 24 ಗಂಟೆಗಳ ಒಳಗಾಗಿ ಪೊಲೀಸರನ್ನ ಸಂಪರ್ಕಿಸಬೇಕು ಹಾಗೂ ಗಾಯಗೊಂಡವರ ಹತ್ತಿರದ ಸಂಬಂಧಿಕರಿಗೆ ವಿಷಯ ಮುಟ್ಟಿಸಿ. ಅಪಘಾತದ ಸ್ಥಳದಲ್ಲಿ ಜನರು ಜಮಾಯಿಸಿದರೆ ಮತ್ತು ಜನರು ಕೋಪಗೊಂಡಿದ್ದರೆ ನೀವು ನಿಮ್ಮ ಟ್ರಕ್ನಿಂದ ಹೊರಬರಬೇಡಿ. ಸಾಧ್ಯವಾದರೆ ಅಪಘಾತ ಸ್ಥಳದಿಂದ ಹೊರಹೋಗಿ ಮತ್ತು ಹತ್ತಿರದ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿ ಮತ್ತು ಸಹಾಯ ಪಡೆಯಿರಿ. ಇದರ ಹೊರತಾಗಿ ದೇಶದ ಬಹುತೇಕ ಹೆದ್ದಾರಿಗಳಲ್ಲಿ ಆಂಬ್ಯುಲೆನ್ಸ್, ಇಂಧನ ಸಹಾಯ, ಸ್ಥಗಿತ ಸಹಾಯ, ಟೈರ್ ನೆರವು ಮತ್ತು ತುರ್ತು ಪ್ರತಿಕ್ರಿಯೆಗಳಂತಹ ಕೆಲವು ಪ್ರಮುಖ ಸೌಲಭ್ಯಗಳ ಸಂಖ್ಯೆಯನ್ನು ಬರೆಯಲಾಗಿದೆ. ಈ ಸಂಖ್ಯೆಗಳ ಬಗ್ಗೆ ಎಚ್ಚರ ಇರಲಿ. ತುರ್ತು ಸಂದರ್ಭಗಳಲ್ಲಿ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸಹಾಯವನ್ನು ಪಡೆಯಬಹುದು ಮತ್ತು ನಿಮ್ಮ ಪ್ರಯಾಣವು ಹೆಚ್ಚು ಸುರಕ್ಷಿತವಾಗಿರುತ್ತೆ. ನಿಮ್ಮ ಮಾಹಿತಿಗಾಗಿ ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿ ಸಂಖ್ಯೆಯನ್ನು ನೀಡ್ತಾ ಇದ್ದೇವೆ, ನೋಟ್ ಮಾಡಿಕೊಳ್ಳಿ. ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿ ಸಂಖ್ಯೆ 1033. ಅಪಘಾತಕ್ಕೀಡಾದ ವಾಹನಗಳನ್ನು ಎಳೆಯೋದು ಹೇಗೆ? ಅಪಘಾತ ಮತ್ತು ಬ್ರೇಕ್ ಡೌನ್ ಆದ ವಾಹನಗಳನ್ನು ಎಳೆಯೋದಕ್ಕೆ ಈ ಉದ್ದೇಶಕ್ಕಾಗಿ ಇರುವಂಥ ಟೋಯಿಂಗ್ ವಾಹನವನ್ನು ಬಳಸಬೇಕು. ಆದರೆ ಯಾವುದೇ ಟೋಯಿಂಗ್ ವಾಹನ ಲಭ್ಯವಿಲ್ಲದೆ ಹೋದರೆ ಇಂಥದ್ದೇ ಸಾಮರ್ಥ್ಯ ಹೊಂದಿರುವಂಥ ವಾಹನವನ್ನು ಬಳಸಬೇಕಾಗುತ್ತೆ. ಇನ್ನು ಟೋಯಿಂಗ್ ಮಾಡುವಾಗ ಏನು ಮಾಡಬೇಕು? ಅಪಘಾತಕ್ಕೀಡಾದ ವಾಹನವನ್ನು ಎಳೆದೊಯ್ಯುವಾಗ 2 ವಾಹನಗಳ ಅಪಾಯದ ದೀಪಗಳನ್ನು ಆನ್ ಮಾಡಿ. ಸಂಚಾರ ರಸ್ತೆ ಮತ್ತು ಹವಾಮಾನ ಪರಿಸ್ಥಿತಿಗಳ ಪ್ರಕಾರ ವಾಹನದ ವೇಗ ಗಂಟೆಗೆ 24 ಕಿಲೋಮೀಟರ್ ಮೀರಬಾರದು. ಎಡಭಾಗದಲ್ಲಿ ಲೇನ್ ಇದ್ದರೆ ಎಡಕ್ಕೆ ಇರಿಸಿ ಮತ್ತು ಅದು ಸುರಕ್ಷಿತವಾಗಿದ್ದರೆ ಇತರ ವಾಹನಗಳನ್ನು ಹಾದು ಹೋಗಲು ಬಿಡಿ. 2 ವಾಹನಗಳ ನಡುವಿನ ಅಂತರ ಯಾವುದೇ ಸಮಯದಲ್ಲೂ 5 ಮೀಟರ್ ಮೀರಬಾರದು. ಸ್ನೇಹಿತರೆ, ಟ್ರೆಕ್ಕಿಂಗ್ ಉದ್ಯಮದಲ್ಲಿ ತುರ್ತು ಪ್ರತಿಕ್ರಿಯೆಯು ನಿಮ್ಮ ಪ್ರಯಾಣ ಸುಲಭ ಹಾಗೂ ಸುರಕ್ಷಿತವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ನೇಹಿತರೆ, ಇದುವರೆಗೆ ನೀವು ನಮ್ಮ ಮಾಸ್ಟರ್ ಕ್ಲಾಸ್ನ ಭಾಗವಾಗಿ ಟ್ರಕ್ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಮುಖ ಅಂಶಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತು ಕಲ್ತಿದ್ದೀರಿ ಅಂತ ನಾವು ಭಾವಿಸ್ತೇವೆ. ಉತ್ತಮ ಟ್ರಕ್ ಡ್ರೈವರ್ನ ಜವಾಬ್ದಾರಿಗಳು, ಟ್ರಕ್ಗಳಲ್ಲಿ ಸುರಕ್ಷಿತ ಫೀಚರ್ಗಳ ಬಳಕೆ, ಸುರಕ್ಷಿತವಾಗಿ ಚಾಲನೆ ಮಾಡುವಾಗ ಇಂಧನ ದಕ್ಷತೆ ಹೆಚ್ಚಿಸೋದು ಮತ್ತು ತುರ್ತು ಪ್ರತಿಕ್ರಿಯೆಗಳಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ವರ್ತಿಸಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. ಇದು ನಿಮ್ಮ ದೈನಂದಿನ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಹಾಯವಾಗುತ್ತೆ. ಹೀಗಾಗಿ ಇದು ನಿಮಗೆ ಉಪಯೋಗಕಾರಿಯಾಗಲಿದೆ ಅನಿಸಿದ್ರೆ ನೀವು ನಿಮಗೆ ಗೊತ್ತಿರುವಂಥ ಇತರೆ ಟ್ರಕ್ ಚಾಲಕರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಜಾಗೃತಿಯನ್ನು ಮೂಡಿಸಿ. ಎಷ್ಟೊತ್ತು ಈ ಮಾಸ್ಟರ್ ಕ್ಲಾಸ್ನಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭಮಸ್ತು.